ನಮಗೆಲ್ಲ ಗೊತ್ತಿದೆ ಮಾಸ್ಟರ್ಸ್, ನಾವು ಧರ್ಮಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಿದ್ದೀವಿ. ಸೊ ನವವಿಧ ಧರ್ಮಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಆ ನವವಿಧ ಧರ್ಮಗಳಲ್ಲಿ ನಿನ್ನೆ ನಾವು ಧ್ಯಾನ ಧರ್ಮ ಅತ್ಯುನ್ನತವಾದ ಧರ್ಮ, ಶ್ರೇಷ್ಠವಾದ ಧರ್ಮ ಅಂತ ತಿಳ್ಕೊಂಡ್ವಿ. ಇವತ್ತು ಮುಖ್ಯವಾದ ಧರ್ಮ, ನಮ್ಮ ಒಂದು PSSM ಅಲ್ಲಿ ಇದರ ಬಗ್ಗೆ ಯಾವುದರಲ್ಲೂ ಹೇಳಿಲ್ಲ. ನಮ್ಮ ಗುರುಗಳು ಅದ್ಭುತವಾಗಿ ಇದನ್ನು ಹೇಳಿದರೆ, ಅಹಿಂಸಾ ಧರ್ಮ. ಅಂದ್ರೆ ಎಷ್ಟೋ ಸೊಸೈಟಿಗಳಿದೆ ನಮ್ಮ ಪ್ರಪಂಚದಲ್ಲಿ, ಆದರೆ PSSM ಅಲ್ಲಿ ಖಡಾಖಂಡಿತವಾಗಿ ಸಸ್ಯಾಹಾರಿಯಾಗಿ ಅಂತ ಹೇಳಿದ್ದಾರೆ. ಮಾಂಸಾಹಾರ ಬೇಡ, ಸಸ್ಯಾಹಾರಿಯಾಗಿ ಅಂತ ಹೇಳಿದ್ದಾರೆ. ಇವತ್ತು ಅದೇ ನಮ್ಮ ಒಂದು ಅಹಿಂಸಾ ಧರ್ಮ. ಅಹಿಂಸಾ ಧರ್ಮ ಅಂದ್ರೆ ಏನು? ಸೊ ನಮ್ಗೆ ನೋಡಿ, ಅಹಿಂಸಾ ಧರ್ಮ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಅಹಿಂಸಾ ಪರಮೋ ಧರ್ಮ. ಏನಿಲ್ಲಿ ಅಹಿಂಸಾ ಪರಮೋ ಧರ್ಮ ಅಂದ್ರೆ ನಿನಗೆ ಪ್ರಾಣಿಗಳನ್ನು ಕೊಲ್ಲುವ ಅಧಿಕಾರ ಇಲ್ಲ. ಯಾವ ಅಧಿಕಾರ ಕೂಡ ನಿನಗೆ ಪ್ರಾಣಿಯ ಹಿಂಸೆಯನ್ನ ಮಾಡುವ ಅಧಿಕಾರ ನಿನಗೆ ಇಲ್ಲ. ಸೊ ಈ ಒಂದು ಹಾಗಾದ್ರೆ ಅಹಿಂಸೆ ಅಂದ್ರೆ ಬರೀ ಪ್ರಾಣಿಗಳನ್ನ ಕೊಲ್ಲೋದು ಮಾತ್ರನಾ? ಅಹಿಂಸಾ ಧರ್ಮದಲ್ಲಿ 2 ಧರ್ಮಗಳಿವೆ. ಅಹಿಂಸಾ ಧರ್ಮದಲ್ಲಿ 2 ಇದೆ. ಯಾವುದು 2 ಅಂದ್ರೆ ಸ್ವಧರ್ಮ, ಪರಧರ್ಮ. ಅಲ್ಲಿ ನೋಡ್ಬೋದು, ಅಹಿಂಸೋ ಪರಮೋ ಧರ್ಮ. ಪರಮ ಮತ್ತೆ ಸ್ವ 2 ಧರ್ಮಗಳಿವೆ. ಪರಧರ್ಮ, ಸ್ವಧರ್ಮ. ಹಾಗಾದ್ರೆ ಸ್ವಧರ್ಮ ಅಂದ್ರೇನು, ಪರಧರ್ಮ ಅಂದ್ರೆ ಏನು? ಸೊ ಇಲ್ಲಿ ನಾವು ಸ್ವಧರ್ಮ ಅಂದ್ರೆ, ಸೊ ಈ ಸ್ವಧರ್ಮ ಅಂದ್ರೆ ಏನು ಅಂದ್ರೆ ಆ ನಮ್ಮ ಜೊತೆ ನಾವು ಸರಿಯಾಗಿರುವುದು, ನಮ್ಮನ್ನ ನಾವು ಅರ್ಥಕೊಳ್ಳೋದು, ನಮ್ಮನ್ನ ನಾವು ಸರಿಯಾದ ಧರ್ಮದಲ್ಲಿ ಇರುವುದು, ನಮ್ಮ ಜೊತೆ ನಾವು ನಮಗೆ ಬೇಕಾಗಿರುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ರೆ ಅದು ಧರ್ಮಯುತವಾಗಿರ್ಬೇಕು, ಅದು ಸ್ವಧರ್ಮ. ಹಾಗಾದ್ರೆ ಪರಧರ್ಮ ಅಂದ್ರೆ ನಾವು ನಮ್ಮ ಅಕ್ಕಪಕ್ಕವರು, ನಮ್ಮ ಫ್ಯಾಮಿಲಿ, ನಮ್ಮ ಜೊತೆ ಯಾರಿರ್ತಾರೆ ಅವರ ಜೊತೆ ಧರ್ಮದಿಂದ ವ್ಯವಹಾರ ಮಾಡೋದು, ಅದು ಪರಧರ್ಮ. ಸೊ ಇಲ್ಲಿ ನಮಗಾಗಿ ನಾವು ವ್ಯವಹರಿಸುವ, ನಾವು ಮಾಡ್ಕೊಳ್ಳುವ ಕೆಲಸ ಧರ್ಮಯುತವಾಗಿದ್ರೆ ಸ್ವಧರ್ಮ ಆಗುತ್ತೆ. ನಮ್ಮ ಅಕ್ಕಪಕ್ಕ ಇರೋರಿಗೆ, ಅವರಿಗೆ ಅವರ ಜೊತೆ ವ್ಯವಹರಿಸೋದು ಧರ್ಮಯುತವಾಗಿರಬೇಕು, ಅದು ಪರಧರ್ಮ. ಸೊ ಸ್ವಧರ್ಮ, ಪರಧರ್ಮ. ನಮ್ಮ ಜೊತೆ ನಾವಿರೋದು ಧ್ಯಾನ, ಆದ್ರೆ ನಮ್ಮ ಜೊತೆ ನಾವು ಧರ್ಮದಲ್ಲಿರುವುದು ಸ್ವಧರ್ಮ. ಸೊ ಈ ಸ್ವಧರ್ಮ ಪರಧರ್ಮ ಎರಡನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಸೊ ಈ ಅಹಿಂಸಾ ಧರ್ಮ ಅನ್ನೋದು ಏನು? ಪರರ ಜೊತೆ ನಾವು ವ್ಯವಹಾರ ಹೇಗಿರುತ್ತೋ ಅದು ನಮ್ಮ ಹಿಂಸೆ ಅಥವಾ ಅಹಿಂಸೆ ಯಾವ ಧರ್ಮಯುತವಾಗಿದೀವೋ ಇಲ್ವೋ ಅನ್ನೋದು ತೋರಿಸೋದೇ ಅಹಿಂಸೆ. ನಾವು ಪ್ರಾಣಿಗಳನ್ನ ಹಿಂಸೆ ಮಾಡೋದು ಅಧರ್ಮ ಅಂತ ನಾವು ತಿಳ್ಕೊಂತೇವೆ. ಯಾವ ಪ್ರಾಣಿಯಾದ್ರೂ ಆಗಿರ್ಬೋದು, ಯಾವ ಪ್ರಾಣಿಗೂ ನಾವು ಅದರ ಸ್ವತಂತ್ರಕ್ಕೆ ಅಡ್ಡಿಯನ್ನ ಮಾಡಬಾರ್ದು. ಅದರ ಸ್ವತಂತ್ರಕ್ಕೆ, ಪ್ರಾಣಿ ಒಂದೇ ಅಲ್ಲ, ಈ ಭೂಮಿ ಮೇಲಿರುವ ಯಾವುದಕ್ಕೂ ಸ್ವತಂತ್ರಕ್ಕೆ ನಾವು ಅಡ್ಡಿಯನ್ನ ಮಾಡಬಾರ್ದು. ಅದಕ್ಕೆ ಇಲ್ಲಿ ಎಷ್ಟೋ ಧರ್ಮಗಳಲ್ಲಿ, ಪರಧರ್ಮಗಳಲ್ಲಿ ಮುಖ್ಯವಾದಂತಹ ಧರ್ಮ ಅಹಿಂಸೆ ಧರ್ಮ. ಅದಕ್ಕೆ ನಾನು ಹೇಳಿದೆ, ಪ್ರಾಣಿಗಳನ್ನ ಮಾತ್ರ ಅಲ್ಲ, ಯಾರನ್ನೂ ಇದನ್ನು ಹಿಂಸಿಸಬಾರದು. ಅದನ್ನ ನಾವು ನೆನ್ಪಿಟ್ಕೋಬೇಕು.
ಈಗ ಉದಾಹರಣೆಗೆ ಬಂದ್ರೆ, ಹಿಂಸೆ ಅಂದ್ರೆ ನಾವು ಈಗ ಶಾರೀರಿಕ ಹಿಂಸೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಬ್ಬ ವ್ಯಕ್ತಿಯನ್ನು ಹೊಡೆಯೋದು ಅದು ಶಾರೀರಿಕ ಹಿಂಸೆ. ಹಿಂಸೆ ಅನ್ನೋದು ಶಾರೀರಿಕವಾಗಿರ್ಬೋದು, ಆದ್ರೆ ಮಾನಸಿಕ ಹಿಂಸೆ ಹಿಂಸೆನೇ ಅಲ್ಲ. ಈ ಮಾನಸಿಕವಾಗಿರುವಂತಹ ಹಿಂಸೆ ಹಿಂಸೆನೇ ಅಲ್ಲ. ಯಾಕೆ? ಶಾರೀರಿಕ ಹಿಂಸೆ ಹಿಂಸೆ, ಆದ್ರೆ ಮಾನಸಿಕ ಹಿಂಸೆ ಹಿಂಸೆ ಅಲ್ಲ. ಎಷ್ಟೋ ಜನಕ್ಕೆ ಅಂತಾರೆ, ಅಯ್ಯೋ ಎಷ್ಟು ಹಿಂಸೆ ಇವಾಗ ನಿಮಗೆ ಶಾರೀರಿಕ ಮತ್ತೆ ಮಾನಸಿಕ ಹಿಂಸೆಗೆ ಉದಾಹರಣೆ ಹೇಳ್ತೀನಿ. ಈಗ ಶಾರೀರಿಕವಾಗಿ ಹಿಂಸೆ ಮಾಡಿದ್ರೆ ಅದು ಹಿಂಸೆ ಹೇಗೆಂದ್ರೆ ಒಡೆಯೋದು, ಅದು ಹಿಂಸೆನೇ. ಶಾರೀರಿಕವಾಗಿ ಅಂದ್ರೆ ಅವನಿಗೆ ದೇಹಕ್ಕೆ ಹೊಡೆಯೋದು, ಅವನ ಮೇಲೆ ದಾಳಿ ಮಾಡೋದು, ಅದು ಹಿಂಸೆ, ಶಾರೀರಿಕ ಹಿಂಸೆ. ಮಾನಸಿಕ ಹಿಂಸೆ ಅಂದ್ರೆ ಮನಸ್ಸಿನಿಂದ, ಆ ಮಾತುಗಳಿಂದ ಬೈಯೋದು. ಸೊ ಉದಾಹರಣೆ, ಏನಿನ್ ಕತ್ತೆ ಇದೆಯಾ, ಹಂದಿ ಇದೆಯಾ, ಏನಾದ್ರೂ ಸುಮ್ಮನೆ ಬೈತಾರೆ, ನೀನು ಹಾಗೆ ಮಾಡ್ತೀಯ ಹೀಗೆ ಮಾಡ್ತೀಯ ಅಂತ ಬೈತಾರೆ. ಅದೇನಾದ್ರೂ ಹಿಂಸೆ ಆಗುತ್ತಾ ನಮಗೆ? ಅವ್ರು ಬೈತಾ ಇದ್ದಾರೆ, ಅದು ನಮ್ಗೆ ಹೇಗೆ ಹಿಂಸೆ ಹಿಂಸೆ ಆಗುತ್ತೆ? ನಾವು ಅದನ್ನ ಮನಸ್ಸಿಗೆ ತಗೊಂಡ್ರೆ ಮನಸ್ಸಿನಿಂದ ಮತ್ತೆ ನಮಗೇನಾಗುತ್ತೆ? ದುಃಖಕ್ಕೆ ಕಾರಣ ಆಗುತ್ತೆ. ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ. ನೀವು ಅದನ್ನು ಸ್ವೀಕರಿಸೋದ್ರಿಂದ ಆಯ್ತು. ಅದನ್ನ ಯಾಕೆ ಸ್ವೀಕರಿಸ್ಬೇಕು ಮಾತನ್ನ? ಅದಕ್ಕೆ ಮಾನಸಿಕ ಹಿಂಸೆ ಹಿಂಸೆ ಅಲ್ಲ. ಅದೇ ಒಬ್ಬ ಮನುಷ್ಯ ಕೈ ಕಾಲು ಮುರಿದಾಕ್ತಾನೆ, ಕಣ್ಣು ಕಿತ್ತಾಕ್ತಾನೆ, ಸಾಯಿಸ್ತಾನೆ, ಯಾವುದ್ಯಾವುದೋ ರೀತಿಯಲ್ಲಿ ದೇಹಕ್ಕೆ ಹಿಂಸೆ ಕೊಡ್ತಾನೆ. ಅದು ಅವನ ಶರೀರದ ಮೇಲೆ ದಾಳಿ ಮಾಡ್ದ, ಆ ಶರೀರಕ್ಕೆ ಹಿಂಸೆಯನ್ನ ಕೊಡ್ತಾ ಇದ್ದಾನೆ ಅವನು, ಅದು ಶಾರೀರಿಕ ಹಿಂಸೆ. ಆದ್ರೆ ಯಾವುದೋ ಒಂದು ವ್ಯಕ್ತಿ ಬಂದು ನಿನಗೆ ಬೈದ್ರೆ ಅದನ್ನ ನೀನು ಸ್ವೀಕರಿಸಬಾರ್ದು. ಸ್ವೀಕರಿಸೋದ್ರಿಂದ ನಿನ್ನ ನಿನ್ನ ಮನಸ್ಸಿಗೆ ನೋವಾಯ್ತು ಅಷ್ಟೇ, ಅಲ್ಲಿ ಯಾವುದೇ ಹಿಂಸೆ ಆಗಿಲ್ಲ. ಅದಕ್ಕೆ ಈ ಒಂದು ಮಾನಸಿಕ ಹಿಂಸೆ ಹಿಂಸೆ ಅಲ್ಲ. ಈಗ ಯಾವುದೋ ವ್ಯಕ್ತಿ ಬಂದು ನನ್ನ ಕೈಯನ್ನ ಈ ರೀತಿ ಮುರಿದ್ಬಿಟ್ಟ, ತಿರುಗಿಸ್ದ, ಅದನ್ನ ನೋವಾಗ್ತಿದೆ, ಕಾಣಿಸ್ತಾ ಇದೆ ನನಗೆ, ನನ್ನ ಶರೀರಕ್ಕೆ ನೋವನ್ನು ಉಂಟು ಮಾಡಿದ್ದಾನೆ, ಅದಕ್ಕೆ ಅದು ಶಾರೀರಿಕ ಹಿಂಸೆ. ಸೊ ಈ ಒಂದು ಹಿಂಸೆಯಲ್ಲಿ ನಾನು ಹೇಳ್ದಂಗೆ ಪರಧರ್ಮಗಳಲ್ಲಿ ಮುಖ್ಯವಾಗಿದ್ದು ಅಹಿಂಸೆ. ಇದರನ್ನ ಶಾರೀರಿಕ ಮತ್ತು ಮಾನಸಿಕ ಅಂತ ಹೇಳಿದೆ. ಅಂದ್ರೆ ನಾವು ಆ, ಯಾವುದೇ ಒಂದು ವಿಷಯವನ್ನ ಮಾಡ್ಬೇಕಾದ್ರೆ, ಸೊ ನಾನು ಹೇಳಿದೆ ಶಾರೀರಿಕವಾಗಿ ಮಾನಸಿಕವಾಗಿ ಅಂತ. ಸೊ ಶಾರೀರಿಕ ಹಿಂಸೆ ಹಿಂಸೆ, ಮಾನಸಿಕ ಹಿಂಸೆ ಹಿಂಸೆ ಅಲ್ಲ, ಅಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಹಾಗಾದ್ರೆ ನಾವು ಧರ್ಮ, ಅಹಿಂಸಾ ಧರ್ಮದಲ್ಲಿ ಎರಡನ್ನ ನೋಡಿದ್ವಿ, ಸ್ವಧರ್ಮ ಪರಧರ್ಮ. ಸೊ ಇನ್ನೊಂದು ಕೇಳ್ಬೋದು, ಮೇಡಮ್ ಬೈದ್ರು ಅದು ಮನಸ್ಸಿಗೆ ತಗೋಬಾರ್ದು, ಹಿಂಸೆ ಅಲ್ಲ ಅಂತ ಹೇಳಿದ್ರಿ, ಹೊಡೆದ್ರೆ ಅದು. ಹಾಗಾದ್ರೆ ಈಗ ಚಿಕ್ಕ ಮಕ್ಕಳಿಗೆ ಹೊಡಿತಾ ಇರ್ತಾರೆ, ಅದು ಹಿಂಸೆ ಅಲ್ವಾ? ಈಗ ತಂದೆ ತಾಯಿ ಮಕ್ಕಳಿಗೆ ಹೊಡಿತಾರೆ, ಅದು ಹಿಂಸೆ ಅಲ್ವಾ? ಎಸ್. ಬಟ್ ಅದನ್ನ ಇಲ್ಲಿ ಏನಂತ ಹೇಳಿದಾರೆ ನಮ್ಮ ಗುರುಗಳು? ಆಪತ್ ಧರ್ಮ ಅಂತ ಹೇಳಿದ್ದಾರೆ. ಯಾಕೆ ಆಪತ್ ಧರ್ಮ ಅಂತ ಹೇಳಿದಾರಂದ್ರೆ, ಯಾವುದೇ ಅಲ್ಲಿ ಬೇರೆ ದಾರಿ ಇರಲ್ಲ ನಮಗೆ. ಅವನಿಗೆ ಎರಡು ಏಟ್ ಬಾರಿಸದೇ ಇದ್ರೆ ಬೇರೆ ದಾರಿ ಇರಲ್ಲ ಆ ಸಿಚುವೇಶನ್. ಅವನಿಗೆ ಎರಡು ಏಟ್ ಕೊಟ್ರೇನೆ ಸುಮ್ಮನೆ ಆಗ್ತಾನೆ ಅನ್ನೋ ಸಿಚುವೇಶನ್ ಇರುತ್ತೆ. ಆಪತ್, ಕಷ್ಟ ಕಾಲದಲ್ಲಿ ಅಂದ್ರೆ ಆ ಪರಿಸ್ಥಿತಿ ಅದನ್ನ ಮಾಡಿದ್ರೆ ಮಾತ್ರ ಅಲ್ಲಿ ಶಾಂತವಾಗ್ತಿರುತ್ತೆ. ಅದಕ್ಕೆ ಆಪತ್ ಧರ್ಮ ಅಂತ ಹೇಳ್ತೀವಿ. ಅಲ್ಲಿ ಮತ್ತೆ ತುಂಬಾ ಹೊಡಿಯಂಗಿಲ್ಲ, ಆ ಸಿಚುವೇಶನ್ಗೆ ತಕ್ಕಂಗೆ ಒಂದು ಎರಡು ಏಟು. ಎಕ್ಸಾಂಪಲ್, ಇವಾಗ ನನ್ನ ಮಗ ಏನೋ ತುಂಬಾ ಹಠ ಮಾಡ್ತಾ ಇದ್ದಾನೆ, ಅಲ್ಲಿ ನಾನು ಒಂದೆರಡು ಏಟ್ ಕೊಟ್ರೆ ಮಾತ್ರ ಸುಮ್ಮನೆ ಆಗ್ತಾನೆ. ಓಕೆ, ಅಲ್ಲಿ ಆಪತ್ತು ಧರ್ಮ ಇದೆ, ಅಲ್ಲಿ ನಾನು ಸೈಲೆಂಟ್ ಮಾಡಲೇಬೇಕು ಅಂದಾಗ ಎರಡು ಏಟ್ ಕೊಟ್ರೆ ಏನು ತೊಂದರೆ ಇಲ್ಲ.
ಬಟ್ ಪದೇ 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 ಅದನ್ನು ಮಾಡಬಾರ್ದು. ಅದಕ್ಕೆ ಆಪತ್ತು ಧರ್ಮ ಅಂತ ಹೇಳ್ತಾರೆ. ಅಲ್ಲಿ ವಿಧಿಯೇ ಇಲ್ಲ, ನಾನು ಹೊಡಿಲೇಬೇಕು ಅಂದಾಗ ಓಕೆ, ಅದು ಎಕ್ಸ್ಕ್ಯೂಸ್ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಗುರುಗಳು. ನಾವು ಮಾಡ್ಬೋದು ಅದನ್ನು. ಆ 2 ಏಟು ಕೊಟ್ಟರೆ ಏನು ತೊಂದರೆ ಇಲ್ಲ. ಅದಕ್ಕೆ ಇಲ್ಲಿ ಗುರುಗಳು ಅವ್ರದ್ದು ಒಂದು ಉದಾಹರಣೆಯನ್ನು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಅವರ ಅಣ್ಣ ಇದ್ರಂತೆ, ಅವರ ಅಣ್ಣ ಹೈಸ್ಕೂಲಲ್ಲಿ ಓದ್ತಾ ಇದ್ರಂತೆ. ಅವರು ಫಸ್ಟ್ ಕ್ಲಾಸ್ ಬರೋದಕ್ಕೆ 1 ಮಾರ್ಕ್ಸ್ ಮಾತ್ರ ತಪ್ಪು ಹೋಗಿತ್ತಂತೆ. ಯಾವಾಗಲೂ ಫಸ್ಟ್ ಕ್ಲಾಸಲ್ಲಿ, ಬಟ್ ಫಸ್ಟ್ ಕ್ಲಾಸ್ ಬರೋಕೆ 1 ಮಾರ್ಕ್ಸ್ ತಪ್ಪಾಗಿತ್ತಂತೆ. ಅದೇ ಪತ್ರಿ ಸಾರು ಫಸ್ಟ್ ಕ್ಲಾಸ್ ಬಂದಿದ್ರಂತೆ, ಇವರು 1 ಮಾರ್ಕ್ಸ್ ಕಡಿಮೆ ಆಗಿತ್ತು ಫಸ್ಟ್ ಕ್ಲಾಸ್ ಬರೋದಕ್ಕೆ. ಆಗ ಅವ್ರ ತಂದೆ ಯಾಕೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಕೇಳ್ತಾರೆ, ಬರಲಿಲ್ಲ ನಿಮಗೆ ಅಂತ. ಆಗ ಅವರ ಅಣ್ಣಂಗೆ, ನಿಮಗೆ ಫಸ್ಟ್ ಕ್ಲಾಸ್ ಬಂದಿಲ್ಲ, ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅವರ ತಂದೆ ಏನು ಮಾಡ್ತಾರೆ, ಅವರ ಅಣ್ಣನ ಬಟ್ಟೆ ಬಿಚ್ಚಿ ಚೆನ್ನಾಗಿ ಹೊಡಿತಾರೆ. ಆ ಟೈಮಲ್ಲಿ ಪತ್ರಿ ಸರ್ ಚಿಕ್ಕ ಹುಡುಗ ಇದ್ರಂತೆ, ಆ ಹೊಡಿಯೋದನ್ನ ನೋಡಿ ಎದುರೋಗಿ ಒಂದು ಮೂಲೆಯಲ್ಲಿ ಕೂತಿದ್ರಂತೆ. ಅಂದರೆ 1 ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ತುಂಬ ಹೊಡೆದ್ರಂತೆ. ಒಂದು ಒಂದು 20 ರಿಂದ 30 ನಿಮಿಷ ಚೆನ್ನಾಗಿ ಅವ್ರ ಅಣ್ಣಂಗೆ ಅವರ ಅಂಗಿ ಕಳಚಿ ಚೆನ್ನಾಗಿ ಬರೋ ಹಾಗೆ ಹೊಡಿತಾ ಇದ್ರಂತೆ. ಅದನ್ನ ನೋಡಿ ಇವರು ಭಯ ಪಟ್ಬಿಟ್ಟು ಎಲ್ಲೋ ಹೋಗಿ ಒಂದ್ ಕಡೆ ಕೂತಿದ್ರಂತೆ. ಆ ಹೊಡೆದಿದ್ದ ಫಲವಾಗಿ ಏನಾಗಿದ್ದಾರೆ, ಅವ್ರ ಅಣ್ಣ ಆ ಹೊಡೆದಾಗಿಂದ ನಂತರದಿಂದ ಈಗ ಅವರು ಪ್ರಪಂಚದಲ್ಲಿ ನಂಬರ್ 1 ಶಾಸ್ತ್ರಜ್ಞರಾಗಿದ್ದಾರೆ. ಅಲ್ಲಿ ಕೋಪ ಇದೆ, ಕ್ರೋಧ, ಅವರ ಮೇಲೆ ತುಂಬಾ ಅಸೂಯೆ ಇದೆ ಅಂತ ಅಲ್ಲ. ಅದರಿಂದ ಅಲ್ಲಿ ಅದು ಆಪತ್ ಧರ್ಮ, ನಿಂಗೆ ಯಾಕೆ ಬಂದಿಲ್ಲ ಅಂತ ಹೊಡೆದಿದ್ದಾರೆ ಅಷ್ಟೇನೆ. ಬಟ್ ಅದನ್ನ ನೋಡಿ ಆ ಸಿಚುವೇಶನ್ಗೆ ಅವರು ನನಗೆ ಈ ತರ ಆಗಿದೆಯಲ್ಲ ಅಂತ ಸ್ವೀಕರಿಸಿ ಅವರು ಓದನ್ನ ಬದಲಾವಣೆ ಮಾಡಿಕೊಂಡು ಅವ್ರ ಪ್ರಪಂಚದಲ್ಲಿ ನಂಬರ್ 1 ಶಾಸ್ತ್ರಜ್ಞರಾಗಿದ್ದಾರೆ. ಅಂದ್ರೆ ಆ ಸಿಚುವೇಶನ್ ಹೊಡಿಬೇಕು ಅನಿಸ್ತು ಅಷ್ಟೇನೆ, ಮತ್ತೆ ಮತ್ತೆ ಹೊಡಿಯೋದಲ್ಲ. ಅಲ್ಲಿ ಪತ್ರಿ ಸರ್ ಹೇಳ್ತಾರೆ, ಅರ್ಧ ಗಂಟೆ ಹೊಡಿಯೋದು ತಪ್ಪು, ಬಟ್ ಆಪತ್ ಧರ್ಮ ಅದು. ಅವ್ರು ಮತ್ತೆ ಮತ್ತೆ ಹೊಡೆದಿಲ್ಲ, ಆಪತ್ತು ಧರ್ಮ ಅಂತ ಹೇಳ್ತಾರೆ ಸರ್. ಅದೇ ಆಪತ್ತು ಧರ್ಮ. ಸೊ ನಾವು ಈ ಆಪತ್ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸೊ ಇದೇ ಆಪತ್ ಧರ್ಮ, ಅದು ತಪ್ಪಲ್ಲ, ಹಿಂಸೆ ಅಲ್ಲ ಅಂತ ಹೇಳಿದ್ದಾರೆ ಗುರುಗಳು. ಸೊ ಇಲ್ಲಿ ನಾವ್ ಇನ್ನೊಂದು ತಿಳ್ಕೊಬೇಕು. ನಾನು ಹೇಳ್ದೆ ಈ ಸ್ವಧರ್ಮ ಪರಧರ್ಮ, ಅದರಲ್ಲಿ ಮುಖ್ಯವಾಗಿ ಶಾರೀರಿಕ ಹಿಂಸೆ ಮತ್ತೆ ಮಾನಸಿಕ ಹಿಂಸೆ. ಇಲ್ಲಿ ನಮ್ಗೆ ಎಲ್ಲಾನು ಗೊತ್ತಿದೆ, ಶಾರೀರಿಕವಾಗಿ ಹಿಂಸೆ ಮಾಡಿದ್ರೆ ಹಿಂಸೆ, ಮಾನಸಿಕ ಹಿಂಸೆ ಮಾಡಿದ್ರೆ ಹಿಂಸೆ ಅಲ್ಲ ಅಂತ. ಇಲ್ಲಿ ಒಬ್ಬ ಬ್ರಹ್ಮಜ್ಞಾನಿ, ಆ ಬ್ರಹ್ಮಜ್ಞಾನಿಗೆ ಪಾತಕವಿಲ್ಲ, ಬ್ರಹ್ಮ ಹತ್ಯೆ ಪಾತಕವಿಲ್ಲ. ಅಂದ್ರೆ ಆ ಬ್ರಹ್ಮಜ್ಞಾನಿ ಏನೇ ಹತ್ಯೆ ಮಾಡಿದ್ರು ಅವನಿಗೆ ಪಾತಕ ಇಲ್ಲ, ಅವನಿಗೆ ಆಗಲ್ಲ ಅದು ಅಂತ ಹೇಳ್ತಾರೆ. ಅದು ನಿಜನ ತಪ್ಪ? ಅಂದ್ರೆ ಆ ಬ್ರಹ್ಮಜ್ಞಾನಿ ಅನ್ನೋನು ಯಾವುದನ್ನು ಸಾಯಿಸಿದ್ರು, ಯಾರನ್ನು ಸಾಯಿಸಿದ್ರು ಅದು ಪಾಪ ಅಲ್ಲ ಅಂತಾರೆ. ಏಕೆ? ಯಾಕಂದ್ರೆ ಆ ಬ್ರಹ್ಮಜ್ಞಾನಿ ಎಲ್ಲೆಲ್ಲೂ ನಾನೇ ಇರುವೆ ಅನ್ನೋ ಒಂದು ಅನುಭವವನ್ನ ತಿಳ್ಕೊಂಡ್ಬಿಟ್ಟಿರ್ತಾನೆ. ನಮ್ಗೆಲ್ಲ ಗೊತ್ತಿದೆ, ಆ ಅನುಭವ ಅವನಿಗಿರುತ್ತೆ. ಬ್ರಹ್ಮಜ್ಞಾನಿ ಆದವನಿಗೆ ಏನಿರುತ್ತೆ, ಅವನಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಹಿಂಸೆ ಮಾಡಿದ್ರು ಅದು ಪಾತಕ ಅಂತ ಅವನಿಗೆ ತಿಳಿದಿರುತ್ತೆ. ಆದ್ರೆ ಅವನು ಮಾಡೋದು ಪಾಪ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನು ಎಲ್ಲಾದ್ರಲ್ಲೂ ನಾನೇ ಇರ್ತೀನಿ ಅನ್ನೋ ಒಂದು ಅನುಭವವನ್ನ ಪಡೆದು ಬಿಟ್ಟಿರ್ತಾನೆ ಬ್ರಹ್ಮಜ್ಞಾನಿ ಆದವನು. ಅದಕ್ಕೆ 99% ಯಾರು ಬೇರೆಯವರ ಶರೀರವನ್ನ ಹಿಂಸಿಸಬಾರ್ದು. ಸೊ ಉದಾಹರಣೆ, ಅತ್ತೆ ಸೊಸೆಯ ಮೇಲೆ ಹಿಂಸಿಸೋದು, ಪ್ರಾಣಿಯ ಮೇಲೆ ಹಿಂಸಿಸೋದು,
ಇತರ ಪ್ರಾಣಿಗಳ ಮೇಲೆ ಹಿಂಸಿಸೋದು, ನಾವು ಯಾವುದಕ್ಕೂ ಹಿಂಸೆ ಮಾಡಬಾರ್ದು. ಆದ್ರೆ ನೋಡಿ, ಬ್ರಹ್ಮಜ್ಞಾನಿಯಾದವನು ಯಾವುದಕ್ಕೂ ಕೈ ಮಾಡಲ್ಲ. ಅವನು ಅವನು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾನಂದ್ರೆ ಆಟೋಮೆಟಿಕ್ ಆಗಿ ಅವನ ಕೈ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗುತ್ತೆ, ಯಾಕಂದ್ರೆ ಅವನು ಬ್ರಹ್ಮಜ್ಞಾನಿ. ಆದ್ರೆ ಬ್ರಹ್ಮಜ್ಞಾನಿ ಅಲ್ಲದೆ ಇರೋನು ಮಾಡದೇ ಇರುವ ಕೆಲಸಕ್ಕೆ, ಬೇಡದೇ ಇರೋ ಕೆಲಸಕ್ಕೆ ಹೋಗುತ್ತೆ. ಅದಕ್ಕೆ ಬ್ರಹ್ಮಜ್ಞಾನಿ ಮಾಡುವ ಏನೇ ಕೆಲಸ ಕೂಡ ಸರಿಯಾಗಿರುತ್ತೆ. ಅವನು ಮಾಡಿದ್ರೆ ಪಾಪ ಇಲ್ಲ ಅಂದ್ರೆ ಅವನು ಮಾಡೋದೇ ಇಲ್ಲ. ಸೊ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಈ ಮಾನವನು ಪ್ರಾಣಿ ಸಂಕುಲದ ಮೇಲೆ ಮಾಡ್ತಕ್ಕಂಥ ಈ ಹಿಂಸೆ, ಸೊ ಈ ಒಂದು ಪ್ರಾಣಿ ಪಕ್ಷಿ ಮೀನು ಎಷ್ಟು ಇದೆ, ಅದ್ರ ಮೇಲೆ ಹಿಂಸೆಯನ್ನ ಮಾಡ್ತಿದ್ದಾನೆ. ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಅದು ತಪ್ಪು. ನಾವು ಇನ್ನೊಂದು ನೋಡ್ಬೋದು, ನಿಮಗೆಲ್ಲ ಗೊತ್ತಿದೆ, ಪ್ರತಿದಿನ ಬೆಳಗ್ಗೆ ಎದ್ರೆ ಈ ಮಾಂಸ ಅಂಗಡಿಗಳನ್ನ ನೋಡ್ತೀವಿ. ಅಲ್ಲಿ ಆ ಅಂಗಡಿಯ ಹೆಸರು ದೇವರ ಹೆಸರನ್ನ ಇಟ್ಕೊಂಡಿರ್ತಾರೆ, ಆದ್ರೆ ಮಾಂಸವನ್ನ ಸಿಗಾಕಿರ್ತಾರೆ. ಆ ದೇವ್ರು ನೋಡ್ಬೋದಲ್ಲ, ಆ ದೇವರ ಹೆಸರನ್ನ ಇಟ್ಕೊಂಡು ಅದನ್ನ ಹಾಕಿದಾನೆ. ಹೋಗ್ಲಿ, ದೇವ್ರಿಗೆ ಬೇಡ, ಮನುಷ್ಯನಿಗಾದ್ರು ಆ ದೇವ್ರು ಹೇಳಿದನ ಈ ರೀತಿಯ ಮಾಂಸವನ್ನ ತಿನ್ನಿ ಅಂತ. ಸೊ ಅದು ತಪ್ಪು. ನಾವು ಅದನ್ನ ತಿಳಿಸೋದಕ್ಕೆ PSM ಮಾಸ್ಟರ್ಸ್ ಬಂದಿರೋದು. ಆದ್ರೆ ನೋಡಿ, ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗೋಕೆ ಬರ್ತಾನೆ. ಅವನು ಅವತ್ತೇನಾದ್ರೂ ನಾನ್ ವೆಜ್ ತಿಂದಿದ್ರೆ ದೇವಸ್ಥಾನದ ಒಳಗಡೆ ಹೋಗಲ್ಲ. ಯಾಕೆ ಹೋಗಲ್ಲ? ಅವನಿಗೆ ಅವನು ತಪ್ಪು ಗೊತ್ತಿದೆ, ನಾನು ಇವತ್ತು ನಾನ್ ವೆಜ್ ತಿಂದಿದ್ದೀನಿ, ಒಳಗಡೆ ಹೋಗ್ಬಾರ್ದು ಅಂತ. ನೀವು ಅಬ್ಸರ್ವ್ ಮಾಡಿ ನೋಡಿ, ತಿಂದಿರೋದ್ ತಪ್ಪು, ನಾನು ದೇವ್ರ ಹತ್ರ ಹೋಗೋಕ್ ಆಗಲ್ಲ ಅನ್ನೋದು ಗೊತ್ತಿದ್ದು ಯಾಕೆ ತಿನ್ಬೇಕು? ಟೈಮ್ಸ್ ತಿಂದವರು ಹೋಗ್ತಾರೆ, ಹೋಗಿ ಏನ್ ಕೇಳ್ತಾರೆ? ದೇವ್ರೇ ನನ್ನ ರಕ್ಷಿಸು. ನೀನೇ ಬೇರೆಯವರನ್ನ ರಕ್ಷಿಸ್ತಾ ಇಲ್ಲ, ಅವರನ್ನ ಯಾರು ರಕ್ಷಿಸ್ತಾರೆ? ಅವನು ಪ್ರಾಣಿಗಳನ್ನ ಹಿಂಸೆ ಮಾಡಿ ತಿಂದಿದ್ದಾನೆ, ಬೇರೆಯವ್ರಿಗೆ ಹಿಂಸೆ ಕೊಡ್ತಿದ್ದಾನೆ, ಅವನನ್ನ ಯಾರು ರಕ್ಷಿಸ್ತಾರೆ? ನೆನ್ನೆ ನೋಡಿದ್ವಿ ನಾವು, ನೀನು ನಿನ್ನನ್ನ ರಕ್ಷಣೆ ಮಾಡ್ಕೊಂಡ್ರೆ ಬೇರೆಯವರನ್ನ ರಕ್ಷಣೆ ಬೇರೆಯದು ನಿನಗೆ ರಕ್ಷಣೆ ನೀಡುತ್ತೆ ಅಂತ. ನೀನ್ ಮಾತ್ರ ಬೇರೆ ಪ್ರಾಣಿಗಳನ್ನ ರಕ್ಷಿಸೋದಿಲ್ಲ, ನಿನ್ನನ್ನು ಯಾರು ರಕ್ಷಿಸ್ತಾರೆ? ಆದ್ರೆ ಅಲ್ಲಿ ಮನುಷ್ಯ ಹೋಗಿ ಕೇಳೋದು, ದೇವರೇ ನನ್ನನ್ನು ರಕ್ಷಿಸು. ನೀನೇ ರಕ್ಷಿಸ್ತಾ ಇಲ್ಲ, ನಿನ್ನ ಯಾಕೆ ರಕ್ಷಿಸ್ಬೇಕು? ಅದ್ ಹೇಗ್ ಸಾಧ್ಯ ಆಗುತ್ತೆ? ಸೊ ಇದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರೆ ಅಂದ್ರೆ ಪರಿಸರನೇ ಕೊಡ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ? ನಮಗೆಲ್ಲ ಗೊತ್ತಿದೆ ಕರ್ಮ ಸಿದ್ಧಾಂತ. ಆ ಕರ್ಮ ಸಿದ್ಧಾಂತದ ನೀವು ಧರ್ಮದಲ್ಲಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಯಾವ ರೀತಿಯಲ್ಲಿ ಧರ್ಮಯುತವಾಗಿದ್ದೀರಿ, ನೀವು ಧರ್ಮಯುತವಾಗಿದ್ದೀರಿ, ಸರಿಯಾಗಿ ನಿಮ್ಮನ್ನ ನೀವು ನಡೀತಾ ಇದ್ದೀರಿ ಅಂದ್ರೆ ಧರ್ಮ. ಪ್ರಾಣಿಗಳ ಜೊತೆ ಅಧರ್ಮದಿಂದ ವ್ಯವಹರಿಸ್ತಾ ಇದ್ದೀರಿ ಅಂತಂದ್ರೆ ಅದು ಅಧರ್ಮವನ್ನೇ ಹಿಂಬಾಲಿಸುತ್ತೆ. ನಾವು ನೋಡಿ, ಧರ್ಮಯುತವಾಗಿದ್ರೆ ಧರ್ಮದ ಕೆಲಸಗಳನ್ನು, ಆ ಧರ್ಮದಲ್ಲಿದ್ರೆ ಆ ಧರ್ಮಯುತವಾದ ಕೆಲಸಗಳನ್ನೇ ಮಾಡ್ತಿದ್ದೀರಿ, ದೌರ್ಭಾಗ್ಯವಂತರೇ ನಾವೆಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಸೃಷ್ಟಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದೇನು? ಕರ್ಮ ಸಿದ್ಧಾಂತ. ನೀವೇನನ್ನ ಮಾಡ್ತೀರಾ ಆ ಸೃಷ್ಟಿ ನಿಮ್ಗೆ ರಿಫ್ಲೆಕ್ಷನ್ ಕೊಡುತ್ತೆ, ಅಷ್ಟೇ ಹೇಳೋದು. ಅದನ್ನ ನಾವು ತಿಳ್ಕೋಬೇಕು. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ, ನಾವು ನಿನ್ನೆ ನೋಡಿದ್ವಿ, ಎಲ್ಲಾ ಧರ್ಮಗಳನ್ನು ಬಿಟ್ಟು ಧ್ಯಾನ ಧರ್ಮವನ್ನ ನೋಡಿ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ ಭಗವದ್ಗೀತೆ. ಹಾಗೆ ಇಲ್ಲೂ ಕೂಡ ಒಂದು ಶ್ಲೋಕದ ಜೊತೆ ನಮಗೆ ಹೇಳ್ತಾರೆ, ಬಹುನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ.
ಬಹುನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಧ್ಯಾನಹಂ ವೇದ ಸರ್ವಾಣಿ ನಾತ್ವಂ ವೇದತ್ವ ಪರಂ ತಪ. ಸೊ ಏನಂದ್ರೆ ಎಲ್ಲಾ ಧರ್ಮಗಳನ್ನು ತ್ಯಜಿಸ್ಬಿಡು. ತ್ಯಜಿಸಿದ್ರೂ ನೀನು ಯಾವ ಧರ್ಮದಲ್ಲಿರ್ತೀಯ, ಧರ್ಮದಲ್ಲಿರು. ಯಾವ ಧರ್ಮದಲ್ಲಿದ್ರೂ ಅದನ್ನು ಬಿಟ್ಟು ನಿಜವಾದ ಧರ್ಮ ಧರ್ಮದಲ್ಲಿರು, ಧ್ಯಾನ ಧರ್ಮದಲ್ಲಿರು. ನೀನು ಬೇರೆ ಯಾವ ಧರ್ಮಗಳನ್ನು ಆಚರಿಸ್ತಾ ಇದ್ರೂ ಪರವಾಗಿಲ್ಲ. ಆಗ ನೀನು ಈ ಒಂದು ಪಾಪದಿಂದ ನೀನು ರಕ್ಷಿಸಲ್ಪಡ್ತೀಯ. ಯಾಕಂದ್ರೆ ನೀನು ಆತ್ಮ ಧರ್ಮದಲ್ಲಿರೋದು, ಧ್ಯಾನ ಧರ್ಮದಲ್ಲಿರೋದು, ಅದಕ್ಕೆ ರಕ್ಷಿಸಲ್ಪಡ್ತೀಯ. ಸೊ ಇಲ್ಲಿ ಅರ್ಜುನಂಗೆ ಹೇಳ್ತಾ ಇರೋದು, ಎಷ್ಟೋ ಧರ್ಮಗಳಿದೆ, ಆ ಧರ್ಮಗಳನ್ನು ತ್ಯಜಿಸು. ನಿಜವಾದ ಧರ್ಮ ಆತ್ಮ ಧರ್ಮದಲ್ಲಿರು, ಧ್ಯಾನ ಧರ್ಮದಲ್ಲಿರು. ಅದು ನಿಮ್ಮನ್ನು ಕಾಪಾಡುತ್ತೆ. ನಾವು ಎಷ್ಟೋ ಜನ್ಮಗಳಿಂದ ಬಂದಿದ್ದೀವಿ. ಈ ಜನ್ಮ ಮಾತ್ರ ತಿಳಿದಿರ್ಬೋದು, ಆದ್ರೆ ಎಷ್ಟೋ ಜನ್ಮಗಳಿಂದ ನಾವು ಬರ್ತಾ ಇದ್ದೀವಿ. ಸೊ ಕೃಷ್ಣ ಹೇಳೋದು, ನಿನಗೆ ಈ ಜನ್ಮ ತಿಳಿದಿರ್ಬೋದು, ನಾನು ಎಷ್ಟೋ ಜನ್ಮದಿಂದ ಬಂದಿದ್ದೀನಿ, ನನಗೆಲ್ಲಾ ಜನ್ಮಗಳು ತಿಳಿದಿದೆ. ಸೊ ಇಲ್ಲಿ ಆ ಒಂದು ಜ್ಞಾನಿ ಅನ್ನೋದು ಈ ಜನ್ಮದಲ್ಲಿ ತಿಳಿದಿರುವಂತಹ ಜ್ಞಾನ ಬ್ರಹ್ಮಜ್ಞಾನಿ. ಅಂದ್ರೆ ಜನ್ಮ ಜನ್ಮಗಳಿಂದ ಬಂದ ಜ್ಞಾನ ಬ್ರಹ್ಮಜ್ಞಾನಿ. ಅವನಿಗೆ ಎಷ್ಟೋ ಜನ್ಮಗಳಿಂದ ಜ್ಞಾನವನ್ನ ಪಡೆದ್ಕೊಂತ ಬರ್ತಾ ಇರ್ತಾನೆ, ಅವನು ಬ್ರಹ್ಮಜ್ಞಾನಿ. ಅದಕ್ಕೆ ಈ ಒಂದು ನಾವು ನಿಜವಾದ ಧರ್ಮದಲ್ಲಿ ಇರಬೇಕು. ಆತ್ಮಧರ್ಮ, ಈ ಧ್ಯಾನ ಧರ್ಮ, ಹಿಂಸೆ ಯಾವುದನ್ನು ಹಿಂಸಿಸಬಾರ್ದು, ಆ ಧರ್ಮದಲ್ಲಿ ನಾವಿರ್ಬೇಕು. ಸೊ ಅದಕ್ಕೆ ಇಲ್ಲಿ ನಮ್ಮ ಗುರುಗಳು ಇನ್ನೊಂದು ಅದ್ಭುತವಾದ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಈ ಭೂಮಿ ಮೇಲೆ ಎಷ್ಟೋ ವಿಚಿತ್ರವಾದಂತಹ ಮಾನವರು ಇದ್ದಾರೆ. ಸೊ ಅಜ್ಞಾನದಲ್ಲಿದ್ದ ಕೌರವರು, ಪಾಂಡವರು ಹಾಗೆ ಜ್ಞಾನಿಗಳಾಗಿರ್ಬೇಕು. ಸೊ ನಮಗೆ ಗೊತ್ತಿದೆ ಕೌರವರು, ಪಾಂಡವರು, ಶ್ರೀಕೃಷ್ಣ ಎಲ್ಲ ಅಂತ. ಸೊ ಈ ಜ್ಞಾನದಲ್ಲಿದ್ದಂತಹ ಪಾಂಡವರು, ಅಜ್ಞಾನದಲ್ಲಿದ್ದಂತಹ ಕೌರವರು, ಹಾಗೆ ಈ ಶ್ರೀಕೃಷ್ಣ ಬ್ರಹ್ಮಜ್ಞಾನಿ, ಇವರ ಬಗ್ಗೆ ಹೇಳಿದ್ದಾರೆ ನಮಗೆ. ಈ ಮೂರು ರೀತಿ ನೋಡಿ, ಅಲ್ಲಿ ಅಜ್ಞಾನಿ, ಜ್ಞಾನಿ, ಬ್ರಹ್ಮಜ್ಞಾನಿ, ಈ ಮೂರು ಬಗೆಯ ಜನರಿದ್ದಾರೆ. ಅಜ್ಞಾನಿ, ಜ್ಞಾನಿ, ಬ್ರಹ್ಮಜ್ಞಾನಿ. ಅದೇ ಪಾಂಡವರು, ಕೌರವರು, ಶ್ರೀಕೃಷ್ಣ. ಸೊ ಯಾಕೆ ಅಜ್ಞಾನಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ಪಾಂಡವರು ಹೇಗಿದ್ರು, ಸೊ ಕೌರವರು ಹೇಗಿದ್ರು, ಶ್ರೀಕೃಷ್ಣ ಯಾವ ರೀತಿಯಲ್ಲಿದ್ದ. ಸೊ ಇಲ್ಲಿ ಈ ಕೌರವರು ಯಾವುದನ್ನ ಕಂಪೇರ್ ಮಾಡಿದ್ದಾರೆ ನಮ್ಮ ಗುರುಗಳು ಅಂದ್ರೆ, ಅಜ್ಞಾನಿ ಅಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರು ಈ ಮಾಂಸವನ್ನ ತಿನ್ನೋದು, ಹಿಂಸೆಯನ್ನ ಮಾಡೋದು, ಅದನ್ನ ಕೌರವರಿಗೆ ಹೇಳ್ತಾರೆ. ಕೌರವರ ಆಗಿರುವವರು ಯಾರು ಅಂದ್ರೆ, ಈ ಚಿಕನ್, ಮಟನ್, ನಾನ್ ವೆಜ್ ಅಹಿಂಸೆಯನ್ನ ಮಾಡುವವರು ಕೌರವರು. ಅವರೆಲ್ಲ ಈ ಅಹಿಂಸೆಯನ್ನ ಬಿಡಬೇಕು. ಸರಿ, ಈ ಹಿಂಸೆಯನ್ನ ಬಿಟ್ಟು ಅಹಿಂಸೆಯಲ್ಲಿ ಜೀವನವನ್ನ ಮಾಡಬೇಕು. ಅವರೆಲ್ಲ ಕರ್ಮ ಸಿದ್ಧಾಂತ ತಿಳಿದುಕೊಳ್ಬೇಕು. ನಾವು ಮಾಡಿದ್ರೆ ಏನ್ ಪುನಃ ನಮಗ್ ಸಿಗುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಹಿಂಸೆಗೆ ಪ್ರತಿಯುತ್ತರ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಕೌರವರು ಎಷ್ಟು ಹಿಂಸೆ ಮಾಡಿದ್ರು ಕೂಡ ಪಾಂಡವರು ಸಹಿಸ್ಕೊಂಡ್ರು ಅದನ್ನ. ಅವ್ರ ತಕ್ಷಣ ಅದಕ್ಕೆ ರಿಯಾಕ್ಷನ್ ಮಾಡ್ಲಿಲ್ಲ. ಎಷ್ಟೇ ಹಿಂಸೆ ಮಾಡಿದ್ರು ಕೂಡ ಸಹನೆಯಿಂದ, ತಾಳ್ಮೆಯಿಂದ ಕಾಯ್ತಾ ಇದ್ರು. ಕೊನೆಗೆ ಇನ್ನೇನ್ ವಿಧಿಯೇ ಇಲ್ಲ, ಏನು ಮಾಡುವಂತ ಪರಿಸ್ಥಿತಿ ಇಲ್ಲ ಅಂದಾಗ ಏನ್ ಮಾಡಿದ್ರು, ಕೌರವರು ಈ ಪಾಂಡವರನ್ನ ಕೊಲ್ಲೋದಕ್ ಬರ್ತಾರೆ. ಅಲ್ಲಿ ಯಾವ ಧರ್ಮ ಉಪಯೋಗಿಸಿದ್ರು,
ಆಪದ್ಧರ್ಮ ಬೇರೆ, ಅಲ್ಲಿ ಪರಿಸ್ಥಿತಿ ಇಲ್ಲ ಅನ್ನೋ ಕಾಲಕ್ಕೆ ಬಂದಾಗ ಈ ಆಪದ್ಧರ್ಮ ಆಚರಿಸಿದ್ರು. ಅದಕ್ಕೆ ಸೊ ನೋಡಿ, ಜ್ಞಾನಿ, ಅಜ್ಞಾನಿ, ಬ್ರಹ್ಮಜ್ಞಾನಿ ಅಂತ ಹೇಳ್ತಿರೋದು. ಸೊ ಅಜ್ಞಾನಿ ಅಂದ್ರೆ ಇನ್ನೂ ಆ ಹಿಂಸೆಯನ್ನ ಮಾಡ್ತಾನೆ ಇದ್ದಾರೆ. ಅವರು ಆ ಹಿಂಸೆಯ ಜೀವನವನ್ನ ನಡೆಸ್ಬೇಕು, ಕರ್ಮ ಸಿದ್ಧಾಂತವನ್ನ ತಿಳಿದುಕೊಳ್ಬೇಕು. ಸೊ ನಮಗೆ ನಮ್ಮ ಗುರುಗಳು ಎಷ್ಟೋ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸ್ವಧರ್ಮ, ಪರಧರ್ಮ, ಆಪದ್ಧರ್ಮ. ಸೊ ಈ ಮುಖ್ಯವಾಗಿ ಎರಡು ಬಗೆಯ ಧರ್ಮ, ಸ್ವಧರ್ಮ, ಪರಧರ್ಮ. ನಾವು ಅದನ್ನ ಸರಿಯಾಗಿ ತಿಳ್ಕೋಬೇಕು. ನಿನ್ನನ್ನ ನೀನು ಧರ್ಮಯುತವಾಗಿ ನಡೆಯೋದು, ನಿನ್ನನ್ನು ನೀನು ಅರಿಯೋದು ಧ್ಯಾನ, ನಿನ್ನಲ್ಲಿ ನೀನು ಧರ್ಮಯುತವಾಗಿ ನಡೆಯೋದು ಸ್ವಧರ್ಮ. ನಾವು ಬೇರೆಯವರೊಂದಿಗೆ ವ್ಯವಹರಿಸುವುದು ಧರ್ಮಯುತವಾಗಿದ್ದರೆ ಅದು ಪರಧರ್ಮ ಆಗುತ್ತೆ. ಸೊ ನಾವು ಯಾವಾಗಲೂ ಸ್ವಧರ್ಮದಲ್ಲಿ ನಮ್ಮ ಜೊತೆ ನಾವು ಒಂದಾಗೋದು ಧ್ಯಾನ. ಅದಕ್ಕೆ ಅತ್ಯುನ್ನತವಾದಂತಹ ಶ್ರೇಷ್ಠವಾದಂತಹ ಧ್ಯಾನ ನಂತರ ಇರ್ತಕ್ಕಂಥದ್ದು ಅಹಿಂಸಾ ಧರ್ಮ. ನಮ್ಮನ್ನ ನಾವು ತಿಳ್ಕೊಂಡಿದ್ದೀವಿ, ಮತ್ತೆ ನಮ್ಮನ್ನು ನಾವು ತಿಳ್ಕೊಂಡ ಮೇಲೆ ನಾವು ಮಾಡುವ ಕೆಲಸ, ನಾವು ಮಾಡುವ ವ್ಯವಹಾರ ಎಲ್ಲದರಲ್ಲೂ ಧರ್ಮಯುತವಾಗಿರ್ಬೇಕು. ಅದು ಅಹಿಂಸಾ ಧರ್ಮ. ಸೊ ನಾನು ತಿಳ್ಕೊಳೋದು ಅಷ್ಟೇ ಅಲ್ಲ, ನಾನು ಮಾಡುವ ಕೆಲಸ, ವ್ಯವಹಾರ ಎಲ್ಲವೂ ಧರ್ಮಯುತವಾಗಿರ್ಬೇಕು. ನನಗೆ ನಾನೇ ಹಿಂಸೆ ಮಾಡ್ಕೋಬಾರ್ದು, ನಾನು ಯಾವ ಕೆಲಸ ಮಾಡಬೇಕು, ಯಾವ ರೀತಿ, ಅದನ್ನ ಎಲ್ಲದನ್ನ ತಿಳ್ಕೊಳ್ಳೋದು ಸ್ವಧರ್ಮ. ನನ್ನನ್ನಾದ್ಮೇಲೆ ನನ್ನ ಅಕ್ಕಪಕ್ಕ ಇರೋದರ ಜೊತೆ, ಎಲ್ಲ ಪ್ರಾಣಿ ಪಕ್ಷಿ ಮಾನವ ಯಾರೇ ಇರಲಿ, ಅವರ ಜೊತೆ ನಾನು ಯಾವ ರೀತಿಯಲ್ಲಿ ವ್ಯವಹಾರ ಮಾಡ್ತೀನಿ ಅನ್ನೋದನ್ನ ನಾವು ಅರಿಬೇಕು. ಅದಕ್ಕೆ ಇದು ಎರಡನೇ ಅತ್ಯುನ್ನತವಾದಂತಹ ಧರ್ಮ, ಅಹಿಂಸಾ ಧರ್ಮ. ಅದನ್ನ ನಾವು ತಿಳ್ಕೋಬೇಕು ಇಲ್ಲಿ. ಸೊ ಇದು ಅಹಿಂಸಾ ಧರ್ಮ ಅನ್ನೋದು ಮುಖ್ಯವಾದದ್ದು. ಸೊ ಈ ನವವಿಧ ಧರ್ಮಗಳಲ್ಲಿ ಮೊದಲನೇ ಅತ್ಯುನ್ನತವಾದಂತಹ ಧರ್ಮ ಧ್ಯಾನ ಧರ್ಮ, ಎರಡನೇ ಅತ್ಯುನ್ನತ ಶ್ರೇಷ್ಠವಾದಂತಹ ಧರ್ಮ ಅಹಿಂಸಾ ಧರ್ಮ. ಸೊ ನಾವಿದರ ಬಗ್ಗೆ ಎಷ್ಟು, ಯಾಕಂದ್ರೆ ಅಹಿಂಸೋ ಪರಮೋ ಧರ್ಮ, ಅಷ್ಟೊಂದೇ ತಿಳ್ಕೊಂಡ್ಬಿಟ್ರೆ ಸಾಕು, ನಾವು ಇನ್ನೇನು ಇಲ್ಲ ಇಲ್ಲಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.